ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲಾಜಿಕ್ ಗೇಟ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲಾಜಿಕ್ ಗೇಟ್ಸ್ ಗಳ ಬಗ್ಗೆ ನೋಡ್ತಾ ಹೋದ್ರೆ ನಮಗೆ ಮೇಜರ್ ಆಗಿ 3 ಟೈಪ್ ಆಫ್ ಲಾಜಿಕ್ ಗೇಟ್ಸ್ ಬರುತ್ತೆ. ಒಂದು ಬೇಸಿಕ್ ಲಾಜಿಕ್ ಗೇಟ್ಸ್, ಎರಡನೇದು ಯೂನಿವರ್ಸಲ್ ಲಾಜಿಕ್ ಗೇಟ್ಸ್, ಮೂರನೇದು ಅರ್ಥಮೆಟಿಕ್ ಲಾಜಿಕ್ ಗೇಟ್ಸ್. ಸೊ ಮೂರನ್ನು ಕೂಡ ಸಪರೇಟ್ ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬೇಸಿಕ್ ಲಾಜಿಕ್ ಗೇಟ್ಸ್ ನ ಕನ್ಸಿಡರ್ ಮಾಡ್ತಾ ಹೋದ್ರೆ ಬೇಸಿಕ್ ಗೇಟ್ಸ್ ಅಲ್ಲಿ 3 ಟೈಪ್ ಬರುತ್ತೆ. ಎಷ್ಟು ಟೈಪು? 3 ಟೈಪ್ಸ್. ಮೊದಲನೇದು ಯಾವುದು? ಆಂಡ್ ಗೇಟ್. ಎರಡನೇದು ಆರ್ ಗೇಟ್. ನೆಕ್ಸ್ಟ್ ಮೂರನೇದು ನಾಟ್ ಗೇಟ್. ಸೊ ಈಗ ಬೇಸಿಕ್ ಗೇಟ್ಸ್ ಅಲ್ಲಿ 3 ಟೈಪ್ ಅದು ಆಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್. ನೆಕ್ಸ್ಟ್ ಯೂನಿವರ್ಸಲ್ ಗೇಟ್ಸ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಯೂನಿವರ್ಸಲ್ ಗೇಟ್ಸ್ ಗಳಲ್ಲಿ ನಮಗೆ ಕೇವಲ 2 ಟೈಪ್ ಬರುತ್ತೆ. ಕೇವಲ 2 ಟೈಪ್. ಯಾವುದು? ನಾರ್ ಗೇಟ್ ಮತ್ತೆ ನ್ಯಾಂಡ್ ಗೇಟ್. ನಾರ್ ಗೇಟ್ ಮತ್ತೆ ನ್ಯಾಂಡ್ ಗೇಟ್ 2 ಟೈಪ್ ಆಫ್ ಯೂನಿವರ್ಸಲ್ ಗೇಟ್ಗಳು. ನೆಕ್ಸ್ಟ್ ಅರ್ಥಮೆಟಿಕ್ ಗೇಟ್ಸ್ ಗಳ ಬಗ್ಗೆ ನೋಡ್ತಾ ಹೋದ್ರೆ ಅದರಲ್ಲೂ ಕೂಡ ನಮಗೆ 2 ಟೈಪ್ ಆಫ್ ಅರ್ಥಮೆಟಿಕ್ ಲಾಜಿಕ್ ಗೇಟ್ಸ್ ಗಳು ಬರುತ್ತೆ. ಮೊದಲನೇದು ಎಕ್ಸ್ ಆರ್ ಗೇಟ್, ಎರಡನೇದು ಎಕ್ಸ್ ನಾರ್ ಗೇಟ್. ಎಕ್ಸ್ ಆರ್ ಗೇಟ್ ಮತ್ತೆ ಎಕ್ಸ್ ನಾರ್ ಗೇಟ್. ಈಗ ಅಷ್ಟರದ್ದು ಕೂಡ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಆಂಡ್ ಗೇಟ್ ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ 2 ಇನ್ಪುಟ್ಗಳು, 1 ಔಟ್ಪುಟ್. ನೆಕ್ಸ್ಟ್ ಆರ್ ಗೇಟ್ ನ ಈ ರೀತಿ 2 ಇನ್ಪುಟ್, 1 ಔಟ್ಪುಟ್. ನೆಕ್ಸ್ಟ್ ನಾಟ್ ಗೇಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೇವಲ ಒಂದೇ ಒಂದು ಇನ್ಪುಟ್ ಮತ್ತೆ ಒಂದೇ ಒಂದು ಔಟ್ಪುಟ್ ಇರುತ್ತೆ. ಸೊ ಇಲ್ಲಿ ಈ ತರ ಒಂದು ಡಾಟ್ ಅನ್ನು ಹಾಕಿದ್ರೆ ಏನಾಯ್ತು? ನಾಟ್ ಗೇಟ್ ಆಯ್ತು. ಈಗ ಬೇಸಿಕ್ ಗೇಟ್ಸ್ ಗಳ ರೆಪ್ರೆಸೆಂಟೇಷನ್ ಆಯ್ತು. ಯೂನಿವರ್ಸಲ್ ಗೇಟ್ ಗಳ ರೆಪ್ರೆಸೆಂಟೇಷನ್ ನೋಡ್ತಾ ಹೋಗೋಣ. ನಾರ್ ಗೇಟ್ ಅಂತ ಅಂದ್ರೇನು? ಕಾಂಬಿನೇಷನ್ ಆಫ್ ನಾಟ್ ಪ್ಲಸ್ ಆರ್ ಗೇಟ್. ಕಾಂಬಿನೇಷನ್ ಆಫ್ ನಾಟ್ ಪ್ಲಸ್ ಆರ್ ಗೇಟ್. ನೆಕ್ಸ್ಟ್ ನ್ಯಾಂಡ್ ಗೇಟ್ ಅಂತ ಅಂದ್ರೇನು? ಕಾಂಬಿನೇಷನ್ ಆಫ್ ನಾಟ್ ಪ್ಲಸ್ ಆಂಡ್ ಗೇಟ್. ನಾರ್ ಗೇಟ್ ಅಂದ್ರೆ ಕಾಂಬಿನೇಷನ್ ಆಫ್ ನಾಟ್ ಪ್ಲಸ್ ಆರ್ ಗೇಟ್. ನ್ಯಾಂಡ್ ಗೇಟ್ ಅಂತಂದ್ರೆ ಕಾಂಬಿನೇಷನ್ ಆಫ್ ನಾಟ್ ಗೇಟ್ ಪ್ಲಸ್ ಆಂಡ್ ಗೇಟ್. ಸೊ ಇವಾಗ ಹೇಗೆ ರೆಪ್ರೆಸೆಂಟ್ ಮಾಡೋದು? ಫಸ್ಟ್ ನಾರ್ ಗೇಟ್ ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಇವೆರಡನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಆರ್ ಗೇಟ್ ಬರಿಬೇಕು, ಅದರ ಮುಂದೆ ನಾಟ್ ನ ಸೇರಿಸ್ಕೋಬೇಕು. ಫಸ್ಟ್ ಆರ್ ಗೇಟ್ ನ ಬರೀರಿ. ಸೊ ಆರ್ ಗೇಟ್ ನ ಬರ್ದಾದ್ಮೇಲೆ ಅದ್ರ ಮುಂದೆ ನಾಟ್ ಸೇರಿಸ್ಬೇಕಲ್ವಾ? ನಾಟ್ ಅಂತಂದ್ರೇನು? ಈ ಸಿಂಗಲ್ ಡಾಟ್ ಅನ್ನ ಸೇರಿಸಿ. ಸೊ ಏನಾಯ್ತು? ಈಗ ನಾರ್ ಗೇಟ್ ಆಯ್ತು. ನೆಕ್ಸ್ಟ್ ನ್ಯಾಂಡ್ ಗೇಟ್ ಬರಿಬೇಕಾದ್ರೆ ಹೇಗೆ? ಫಸ್ಟ್ ಆಂಡ್ ಗೇಟ್ ಅನ್ನ ಬರಿಬೇಕು. ಆಂಡ್ ಗೇಟ್ ಮುಂದೆ ಒಂದು ಡಾಟ್ ಹಾಕಿದ್ರೆ ಏನಾಯ್ತು? ನಾಟ್ ಗೇಟ್ ಆಯ್ತು. ಮೊದಲನೇದು ಯಾವುದು? ಎಕ್ಸ್ ಆರ್ ಗೇಟ್. ಸೊ ಎಕ್ಸ್ ಆರ್ ಗೇಟ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಸೊ ಇವಾಗ ಎಕ್ಸ್ ಆರ್ ಗೇಟ್ ಆಯ್ತು. ಎಕ್ಸ್ ನಾರ್ ಅಂದ್ರೆ ಎಕ್ಸ್ ಆರ್ ಮುಂದಕ್ಕೆ ನಾಟ್ ಗೇಟ್. ಎಕ್ಸ್ ಆರ್ ಪ್ಲಸ್ ನಾಟ್ ಗೇಟ್ ನ ಸೇರಿಸಿದ್ರೆ ಏನಾಯ್ತು? ಎಕ್ಸ್ ನಾರ್ ಗೇಟ್. ಈಗ ಪ್ರತಿಯೊಂದು 3 ಟೈಪ್ಸ್ ಆಫ್ ದಿ ಲಾಜಿಕ್ ಗೇಟ್ಸ್ ಗಳ ರೆಪ್ರೆಸೆಂಟೇಷನ್ ಅನ್ನ ನೋಡಿದ್ವಿ. ಟ್ರೂತ್ ಟೇಬಲ್ ಗಳನ್ನ ನೋಡ್ತಾ ಹೋಗೋಣ. ಸೊ ಟ್ರೂತ್ ಟೇಬಲ್ ನಾಟ್ ಗೇಟ್ ಏನಾಗಿರುತ್ತೆ? ನೀವು 0 ಕೊಟ್ರೆ ಔಟ್ಪುಟ್ 1 ಬರುತ್ತೆ. ಅದೇ ಏನಾದ್ರೂ ಇನ್ಪುಟ್ 1 ಕೊಟ್ರೆ 0 ಬರುತ್ತೆ. ಸೊ ಇವೆರಡೇ ಕಾಂಬಿನೇಷನ್ ಆಗೋದಕ್ಕೆ ಸಾಧ್ಯ. ಯಾವುದಕ್ಕೆ? ನಾಟ್ ಗೇಟ್. ಇನ್ನು ಉಳಿದಿರುವಂತಹ ಅಂಡ್ ಆರ್ ನಾರ್ ನ್ಯಾಂಡ್ ಎಕ್ಸ್ ಆರ್ ಎಕ್ಸ್ ನಾರ್ ಗೆ ನೋಡ್ತಾ ಹೋಗೋಣ. ಸೊ ಬೇಸಿಕ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಕೇವಲ 2 ಇನ್ಪುಟ್ ಗಳನ್ನ ತಗೊಳ್ಳೋಣ. ಇನ್ಪುಟ್ ಎ ಮತ್ತೆ ಇನ್ಪುಟ್ ಬಿ. ಯಾವುವು? ಇವು ಇನ್ಪುಟ್ಗಳು. ಸೊ ಇನ್ಪುಟ್ ಎ ಮತ್ತೆ ಬಿ ತಗೊಂಡಾಗ ನನಗೆ ಯಾವ ಕಾಂಬಿನೇಷನ್ ಬರುತ್ತೆ? 0 0 0 1 1 0 ಮತ್ತೆ 1 1. ಈಗ ಒಂದೊಂದಕ್ಕೆ ಡಿಸೈನ್ ಮಾಡ್ತಾ ಹೋಗೋಣ. ಮೊದಲಿಗೆ ಯಾವುದನ್ನ ತಗೋಣ ಅಂತ ಅಂದ್ರೆ ಆಂಡ್ ಗೇಟ್ ಅನ್ನ ತಗೋಣ. ಮೊದಲಿಗೆ ಆಂಡ್ ಗೇಟ್. ಸೊ ಆಂಡ್ ಗೇಟ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಫಾರ್ಮುಲಾ ಏನು ಆಂಡ್ ಗೇಟ್ಗೆ? ಆಂಡ್ ಗೇಟ್ಗೆ ಫಾರ್ಮುಲಾ ಎ ಇಂಟು ಬಿ. ಎ ಇಂಟು ಬಿ. ಎರಡು ಕೂಡ ಹೈ ಇದ್ರೆ ಹೈ, 2 ಲೋ ಇದ್ರೆ ಲೋ. 1 ಲೋ ಇದ್ದು 1 ಹೈ ಇದ್ರೆ ಲೋ. ನೋಡಿ ಹೇಗೆ? 0 ಇಂಟು 0 0, 0 ಇಂಟು 1 0, 1 ಇಂಟು 0 0, 1 ಇಂಟು 1 1. ನೋಡಿ 2 ಹೈ ಇದ್ರೆ ಔಟ್ಪುಟ್ ಹೈ ಇರುತ್ತೆ. 2 ಇನ್ಪುಟ್ಗಳು ಲೋ ಇದ್ರೆ ಔಟ್ಪುಟ್ ಕೂಡ ಲೋ ಇರುತ್ತೆ. ಅಟ್ಲೀಸ್ಟ್ ಒಂದೇನಾದ್ರೂ ಇನ್ಪುಟ್ ಲೋ ಇದ್ರೂ ಕೂಡ ನಮ್ಮ ಔಟ್ಪುಟ್ ಲೋ ಆಗಿ ಬರುತ್ತೆ. ಈಗ ಯಾವ್ದಾಯ್ತು? ಆಂಡ್ ಗೇಟ್ ಆಯ್ತು. ನೆಕ್ಸ್ಟ್ ಆರ್ ಗೇಟ್ಗೆ ನೋಡೋಣ. ಆರ್ ಗೇಟ್.
ಸೊ ಆರ್ ಗೇಟಿನ ಫಾರ್ಮುಲಾ ಏನು, ಎ ಪ್ಲಸ್ ಬಿ, ಎ ಪ್ಲಸ್ ಬಿ. ಸೊ ಇದೇನು ಹೇಳುತ್ತೆ, ಅಟ್ಲೀಸ್ಟ್ ಒಂದು ನನ್ನ ಇನ್ಪುಟ್, ಎರಡು ಇನ್ಪುಟ್ಗಳಲ್ಲಿ ಅಟ್ಲೀಸ್ಟ್ ಒಂದು ಏನಾದ್ರೂ ಹೈ ಇದ್ರೆ ನಾನು ಹೈ ತೋರಿಸ್ತೀನಿ ಅಂತ. 0 ಪ್ಲಸ್ 0 0, 0 ಪ್ಲಸ್ 1 1, 1 ಪ್ಲಸ್ 0 1, 1 ಪ್ಲಸ್ 1 2. ಆದ್ರೆ ನಾವು ಬೈನರಿ ಫಾರ್ಮೆಟ್ ಅಲ್ಲಿ ಬರೀತಾ ಇರೋದು, zeros ಮತ್ತೆ ones ಅಲ್ಲಿ. ಸೊ ಏನ್ ಬರೀಬೇಕು, 1 ಅಂತ ಬರೀಬೇಕು. ನೋಡಿ ಇವಾಗ ಏನಾಯ್ತು, ಎರಡು ಇನ್ಪುಟ್ಗಳು ಲೋ ಇದ್ರೆ ಲೋ ತೋರಿಸ್ತಾ ಇದೆ. ಅಟ್ಲೀಸ್ಟ್ ಒಂದು ಇನ್ಪುಟ್ ಹೈ ಇದ್ರು, ನೋಡಿ 0 1, ಅಟ್ಲೀಸ್ಟ್ ಒಂದು ಇನ್ಪುಟ್ ಹೈ ಇದ್ರು ಔಟ್ಪುಟ್ ಹೈ. ಎರಡು ಇನ್ಪುಟ್ಗಳು ಹೈ ಇದ್ರೆ ಔಟ್ಪುಟ್ ಕೂಡ ಹೈ ಆಗೇ ಇರುತ್ತೆ. ನೆಕ್ಸ್ಟ್ ಯೂನಿವರ್ಸಲ್ ಗೇಟ್ ಅಲ್ಲಿ ನಾರ್ ಗೇಟ್. ಸೊ ನಾನು ಅವಾಗಲೇ ಹೇಳಿದೆ ನಾರ್ ಗೇಟ್ ಅಂತ ಅಂದ್ರೆ ಏನು, ಆರ್ ಗೇಟ್ಗೆ ನಾಟ್ ಗೇಟ್ ನ ಯೂಸ್ ಮಾಡೋದು. ಸೊ ಆರ್ ಗೇಟಿನ ಫಾರ್ಮುಲಾ ಏನು, ಎ ಪ್ಲಸ್ ಬಿ, ಅದಕ್ಕೆ ನಾಟ್ ಗೇಟ್ ಅಂತಂದ್ರೆ ಬಾರ್. ಸೊ ಅದರ ಮೇಲೆ ಬಾರ್ ನ ಯೂಸ್ ಮಾಡಿದ್ರೆ ಏನಾಯ್ತು, ನಾಟ್ ಗೇಟ್ ನ. ಇವಾಗ ನಾರ್ ಗೇಟ್ ರೆಪ್ರೆಸೆಂಟೇಷನ್ ಆಯ್ತು. ಅದನ್ನ ಹೇಗೆ ಬರೆಯೋದು, ಆರ್ ಗೇಟಿನ ಉಲ್ಟಾ. ಸೊ ಇಲ್ಲಿ 0 ಇದ್ರೆ 1 0 0 0, ಸಿಂಪಲ್. ನೆಕ್ಸ್ಟ್ ಯಾವ್ದನ್ನು ನೋಡ್ತಾ ಹೋಗೋಣ, ನ್ಯಾಂಡ್ ಗೇಟ್. ಸೊ ನ್ಯಾಂಡ್ ಗೇಟ್, ಸೊ ನ್ಯಾಂಡ್ ಗೇಟಿನ ಫಾರ್ಮುಲಾ ಏನಾಗುತ್ತೆ, ನ್ಯಾಂಡ್ ಗೇಟ್ ಈಸ್ ನಾಟ್ ಪ್ಲಸ್ ಅಂಡ್ ಗೇಟ್ ಪ್ಲಸ್ ನಾಟ್ ಗೇಟ್ ಆಗಿರೋ. ಸೊ ಅಂಡ್ ಗೇಟ್ ಫಾರ್ಮುಲಾ ಎ ಬಿ. ಸೊ ಅದಕ್ಕೆ ಬಾರ್ ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ನ್ಯಾಂಡ್ ಗೇಟಿನ ಫಾರ್ಮುಲಾ ಆಯ್ತು. ಸೊ ಇವಾಗ ಅಂಡ್ ಗೇಟಿನ ಉಲ್ಟಾ. ಸೊ 0 ಇದ್ರೆ 1, 1 ಇದ್ರೆ 0. ಸೊ 1 1 1 0. ಇವಾಗ ನ್ಯಾಂಡ್ ಗೇಟಿನ ರೆಪ್ರೆಸೆಂಟೇಷನ್ ಆಯ್ತು. ನೆಕ್ಸ್ಟ್ ಯಾವುದು, ಎಕ್ಸ್ ಆರ್ ಗೇಟ್. ಸೊ ಎಕ್ಸ್ ಆರ್ ಗೇಟ್. ಸೊ ಎಕ್ಸ್ ಆರ್ ಗೇಟಿನ ಫಾರ್ಮುಲಾ ಏನಾಗುತ್ತೆ, ಎ ಎಕ್ಸ್ ಆರ್ ಬಿ ನ ಈ ರೀತಿ ಬರೀತೀವಿ, ಎ ಎಕ್ಸ್ ಆರ್ ಬಿ, ಎ ಎಕ್ಸ್ ಆರ್ ಬಿ. ಸೊ ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, ಸೇಮ್ ಇದ್ರೆ 0, ಶಾರ್ಟ್ ಟ್ರಿಕ್ ಏನು, ಸೇಮ್ ಇದ್ರೆ 0, ಡಿಫರೆಂಟ್ ಇದ್ರೆ 1. ಸೇಮ್ ಈಸ್ ಈಕ್ವಲ್ ಟು 0, ಡಿಫರೆಂಟ್ ಈಸ್ ಈಕ್ವಲ್ ಟು 1. ಸೇಮ್ ಈಸ್ ಈಕ್ವಲ್ ಟು 0, ಡಿಫರೆಂಟ್ ಈಸ್ ಈಕ್ವಲ್ ಟು 1. ನೋಡಿ ಇನ್ಪುಟ್ಗಳು 0 0, ಎರಡು ಇನ್ಪುಟ್ ಸೇಮ್ ಇದೆಯಾ. ಸೊ ಸೇಮ್ ಇದ್ರೆ ಏನ್ ಬರೀಬೇಕು, 0 ಬರೀಬೇಕು. ನೆಕ್ಸ್ಟ್ 0 1, ಡಿಫರೆಂಟ್ ಇದ್ರೆ ಏನ್ ಬರೀಬೇಕು, 1. 1 0, ಡಿಫರೆಂಟ್ ಇದ್ರೆ ಏನ್ ಬರೀಬೇಕು, 1. ನೆಕ್ಸ್ಟ್ 1 1, ಸೇಮ್ ಇದೆ. ಸೊ ಸೇಮ್ ಇದ್ರೆ ಏನ್ ಬರೀಬೇಕು, 1. ಸಾರಿ, ಸೇಮ್ ಇದ್ರೆ 0 ನ ಬರೀಬೇಕು. ಸೇಮ್ ಇದ್ರೆ 0, ಡಿಫರೆಂಟ್ ಇದ್ರೆ 1. ಈಗ ನೆಕ್ಸ್ಟ್ ಯಾವುದು, ಎಕ್ಸ್ ನಾರ್ ಗೇಟ್. ಎಕ್ಸ್ ನಾರ್ ಗೇಟ್. ಎಕ್ಸ್ ನಾರ್ ಗೇಟ್ ಏನಾಗಿರುತ್ತೆ, ಎಕ್ಸ್ ಆರ್ ಗೇಟಿನ ಉಲ್ಟಾ, ಅಂದ್ರೆ ಅದ್ರ ಮುಂದೆ ನಾಟ್ ನ ಸೇರಿಸಿರೋದು. ಸೊ ಇವಾಗ 0 ಇರೋದು 1 ಆಗುತ್ತೆ, 1 ಇರೋದು 0 ಆಗುತ್ತೆ. 1 0 0 1, ಇಷ್ಟೇ, ಸಿಂಪಲ್. ಸೊ ಲಾಜಿಕ್ ಗೇಟ್ಸ್ ಗಳ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅವ್ರಿಗೆ ಏನಾದ್ರೂ ಕೇಳಿದ್ರೆ ಆರಾಮಾಗಿ ಬರೀಬಹುದು. ಆ್ಯಂಡ್ ಗೇಟ್, ಅದರ ರೆಪ್ರೆಸೆಂಟೇಷನ್, ಅದರ ಫಾರ್ಮುಲಾ, ಅದರ ಟ್ರೂತ್ ಟೇಬಲ್ ಎಲ್ಲದನ್ನು ಕೂಡ ಬರ್ದಿದ್ದೀವಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.